Hello my dear children, welcome back to BioStudy Made Easy. After a long time, I'm resuming the YouTube videos again. So ತುಂಬ ಬಹಳ ತಿಂಗಳುಗಳ ನಂತರನೇ ನಾನು ವಿಡಿಯೋಸನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಇಂಪಾರ್ಟೆಂಟ್ ಕ್ವೆಶನ್ಸನ್ನು ನಿಮಗೆ ಟೆಸ್ಟ್ಗೆ, ಎಕ್ಸಾಮಿಗೆ, ಮಿಡ್ ಟರ್ಮ್ಸಿಗಾಗಿರಲಿ, CETಗೆ, ನೀಟ್ಗೆ ನಾನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಬಟ್ ಫಾರ್ ನಾವು ಇನ್ನೂ ನಿಮ್ಮ ಟೆಸ್ಟ್ ಯಾವಾಗಿದೆ ಅಂತ ಹೇಳಿ ನನಗೆ ಡೇಟ್ ಮತ್ತು ಟೆಸ್ಟ್ಗೆ ಏನೇನು ಪೋರ್ಷನ್ ಇದೆ ಅಂತ ಹೇಳಿ ನನಗೆ ಕಮೆಂಟ್ಸಲ್ಲಿ ತಿಳಿಸಿದರೆ ನಾನು ಆಯಾ ಚಾಪ್ಟರ್ಗೆ ಇಂಪಾರ್ಟೆಂಟ್ ಕ್ವೆಶನ್ಸ್ ಏನೇನೆಲ್ಲ ಇವಾಗ ಅಪ್ಡೇಟೆಡ್ ಕ್ವೆಶನ್ಸ್ ಏನೇನೆಲ್ಲ ಕೇಳ್ತಾರೆ ಅಂತ ಹೇಳಿ ನಾನು ನಿಮಗೆ ವಿಡಿಯೋಸಲ್ಲಿ ತಿಳಿಸ್ತೀನಿ. ಸೊ ಫಾರ್ ನಾವು ಫಸ್ಟ್ PUCಯ ಆ್ಯನಿಮಲ್ ಕಿಂಗ್ಡಮ್ ಚಾಪ್ಟರಲ್ಲಿ ಪ್ಲಾಟಿ ಹೆಲ್ಮಿಂಥಸ್ವರೆಗೂ ವಿಡಿಯೋಸನ್ನು ನೀವು ನೋಡಿದ್ದೀರಾ. ಸೊ ನಾವು ಐ ವಿಲ್ ಬಿ ಸ್ಟಾರ್ಟಿಂಗ್ ವಿತ್ ದ ರಿಮೈನಿಂಗ್ ಫೈಲಮ್ಸ್, ದಟ್ ಈಸ್ ಫೈಲಮ್ ಆಸ್ಕೆಲ್ಮಿಂಥಸನ್ನು ನಾವು ಇವತ್ತು ಸ್ಟಡಿ ಮಾಡೋಣ. ಸೊ ಆಸ್ಕೆಲ್ಮಿಂಥಸ್ ಅಂತಂದರೆ ಅವುಗಳಿಗೆ ರೌಂಡ್ ವರ್ಮ್ಸ್ ಅಂತಲೂ ಕರೀತಾರೆ. ನೋಡಿ, ಇವುಗಳನ್ನು ಯಾಕೆ ರೌಂಡ್ ವರ್ಮ್ಸ್ ಅಂತ ಕರೀತಾರೆ ಅಂತಂದರೆ, ಸೊ ಈ ಒಂದು ವರ್ಮ್ನ ಕ್ರಾಸ್ ಸೆಕ್ಷನನ್ನು ನೀವು ತೊಗೊಂಡ್ರೆ, ಕ್ರಾಸ್ ಸೆಕ್ಷನ್ ಅಂತಂದರೆ ಇಲ್ಲಿ ಕಟ್ ಮಾಡಿದರೆ, ಓಕೆ, ಸೊ ಅಥವಾ ಇಲ್ಲಿ ಕಟ್ ಮಾಡಿದರೆ ಅದು ಹೇಗೆ ಕಾಣುತ್ತೆ ನಿಮಗೆ? ರೌಂಡಾಗಿ ಕಾಣಿಸುತ್ತೆ, ಹೌದಾ? ಸೊ ಸರ್ಕ್ಯುಲರ್ ಕಾಣಿಸುತ್ತೆ. ಸೊ ಅದಕ್ಕೆ ಇದರ ಕ್ರಾಸ್ ಸೆಕ್ಷನ್ ನೋಡಿದಾಗ ಅದು ಸರ್ಕ್ಯುಲರ್ ಆಗಿ ಕಾಣಿಸೋದ್ರಿಂದ ಅದನ್ನು ರೌಂಡ್ ವರ್ಮ್ಸ್ ಅಂತ ಕರೀತಾರೆ. ಓಕೆ, ಸೊ ಇದಕ್ಕೆ ಇನ್ನೊಂದು ಹೆಸರು ಕೂಡ ಇದೆ. ಏನು ಅಂತಂದರೆ ನಿಮ್ಯಾಟೋಡ್ಸ್ ಅಂತ ಕರೀತಾರೆ. ಓಕೆ, ಸೊ ದೀಸ್ ಆರ್ ಆಲ್ಸೋ ಕಾಲ್ಡ್ ಆ್ಯಸ್ ನಿಮ್ಯಾಟೋಡ್ಸ್. ಓಕೆ, ಸೊ ದೀಸ್ ಆರ್ ದ ನೇಮ್ಸ್ ಆಫ್ ಆಸ್ಕೆಲ್ಮಿಂಥಸ್ ಫೈಲಮ್. ಓಕೆ, ಎಲ್ಲಿರುತ್ತೆ ಇವುಗಳು, ಎಲ್ಲಿ ವಾಸ ಮಾಡುತ್ತೆ? ಹ್ಯಾಬಿಟೇಟ್. ಓಕೆ, ಸೊ ಹ್ಯಾಬಿಟೇಟ್ ಮೀನ್ಸ್ ಎಲ್ಲಿ ಈ ಆರ್ಗ್ಯಾನಿಸಮ್ ಇರುತ್ತೆ ಅಂತಂದರೆ, ಸೊ ದೇ ಆರ್ ಫೌಂಡ್ ಇನ್ ವಾಟರ್ ಆನ್ ಲ್ಯಾಂಡ್ ಆಲ್ಸೋ. ಅಂದರೆ ಅವುಗಳು ಆಕ್ವಾಟಿಕ್ಕು ಇದೆ, ಟೆರೆಸ್ಟ್ರಿಯಲಲ್ಲೂ ನಿಮಗೆ ಕಂಡು ಬರುತ್ತೆ. ಆ್ಯಂಡ್ ಅವುಗಳು ಪ್ಯಾರಾಸೈಟ್ ಆಗಿ ಕೂಡ ಪ್ಲ್ಯಾಂಟ್ ಮತ್ತು ಎನಿಮಲ್ನ ದೇಹದೊಳಗಡೆ ನಿಮಗೆ ಕಂಡುಬರುತ್ತೆ. ಓಕೆ, ಪ್ಯಾರಾಸೈಟ್ಸ್ ಅಂದರೆ ರೋಗ ತರಿಸುವಂತಹ ಜೀವಿಗಳ ದೇಹದಲ್ಲಿ ಇದ್ದುಕೊಂಡು ಆ ಜೀವಿಗಳಿಗೆ ರೋಗ ತರಿಸುತ್ತೆ. ಓಕೆ, ಅವುಗಳಿಗೆ ಪ್ಯಾರಾಸೈಟ್ಸ್ ಅಂತ ನಾವು ಕರಿತೀವಿ. ಓಕೆ, ಇನ್ನು ಬಾಡಿ ಹೇಗಿರುತ್ತೆ ಇದ್ರದ್ದು ಅಂತ ನೋಡೋದಾದರೆ, ಇದು ಟ್ರಿಪ್ಲೋಬ್ಲಾಸ್ಟಿಕ್ ಇದೆ. ಓಕೆ, ಸೊ ಅಗೇನ್ ಬಾಡಿಯಲ್ಲಿ ನಿಮಗೆ ಡಿಪ್ಲೋಬ್ಲಾಸ್ಟಿಕ್, ಓಕೆ, ಟ್ರಿಪ್ಲೋಬ್ಲಾಸ್ಟಿಕ್ ಅಂತ ಬರುತ್ತೆ. ಸೊ ಅದರಲ್ಲಿ ಆಸ್ಕೆಲ್ಮಿಂಥಸ್ ಟ್ರಿಪ್ಲೋಬ್ಲಾಸ್ಟಿಕ್, ಇವನ್ ಪ್ಲಾಟಿ ಹೆಲ್ಮಿಂಥಸ್ ಕೂಡ ಟ್ರಿಪ್ಲೋಬ್ಲಾಸ್ಟಿಕ್ ಆಗಿತ್ತು, ರೈಟ್? ನಾವು ಸೀಲೋಮ್ ಹೇಗಿರುತ್ತೆ ಅಂತ ನೋಡೋದಾದರೆ, ನೋಡಿ, ಸೀಲೋಮ್ ಇದರಲ್ಲಿ ಪ್ಲಾಟಿ ಹೆಲ್ಮಿಂಥಸ್ವರೆಗೂ ಏನಿತ್ತು, ಪ್ಲಾಟಿ ಹೆಲ್ಮಿಂಥಸ್ವರೆಗೂ ಅಸೀಲೋಮೇಟ್ ಅಂತ ನಾವು ಓದಿದ್ವಿ. ಅಂದರೆ ಯಾವುದೇ ರೀತಿ ಸೀಲೋಮ್ ಇದ್ದಿಲ್ಲ, ಹೌದಾ? ಸೊ ಸೀಲೋಮ್ ಇದ್ದಿಲ್ಲ. ಇದರಲ್ಲಿ ಸೂಡೋ ಸೀಲೋಮೇಟ್ ಆಗಿರುತ್ತೆ ಇದು. ಅಂದರೆ ಈ ಕಡೆ ಪೂರ್ತಿ ಸೀಲೋಮ್ ಇಲ್ಲ ಅಂತಲೂ ಅಲ್ಲ, ಪೂರ್ತಿ ಸೀಲೋಮ್ ಕೂಡ ಇಲ್ಲ. ಅಂದರೆ ಸೂಡೋ ಮೀನ್ಸ್ ಫಾಲ್ಸ್ ಅಂತ ಅರ್ಥ. ಓಕೆ, ಸೊ ಸೂಡೋ ಮೀನ್ಸ್ ಫಾಲ್ಸ್ ಅಂದರೆ ಸುಳ್ಳು ಸೀಲೋಮ್. ಅದು ಹೆಂಗಿರುತ್ತೆ ಸುಳ್ಳು ಸೀಲೋಮ್ ಅಂತಂದರೆ, ನೋಡಿ, ಸೀಲೋಮ್ ಅಂತಂದರೆ ಏನು? ಬಾಡಿ ಕ್ಯಾವಿಟಿ ಇಟ್ ಈಸ್ ಲೈನ್ಡ್ ಬೈ ಮೀಸೋಡರ್ಮ್. ಓಕೆ, ನೋಡಿ, ಟ್ರಿಪ್ಲೋಬ್ಲಾಸ್ಟಿಕ್ ಅಂದರೆ 3 ಜರ್ಮ್ ಲೇಯರ್ಸ್ ಇರುತ್ತೆ. ಒಂದು ಎಕ್ಟೋಡರ್ಮ್, ಇನ್ನೊಂದು ಎಂಡೋಡರ್ಮ್. ಓಕೆ, ಸೊ ಇದು 2 ಲೇಯರ್ ಅಂದರೆ ಡಿಪ್ಲೋಬ್ಲಾಸ್ಟಿಕ್. ಟ್ರಿಪ್ಲೋ ಅಂತಂದರೆ ಇಲ್ಲಿ ಇನ್ನೊಂದು ಬರುತ್ತೆ, ದಟ್ ಈಸ್ ಮೀಸೋಡರ್ಮ್ ಅಂತ ಬರುತ್ತೆ. ಓಕೆ, ಸೊ ಎಕ್ಟೋ, ಎಂಡೋ, ಮೀಸೋಡರ್ಮ್. ಓಕೆ, ಸೀಲೋಮೇಟ್ ಅಂತಂದರೆ, ಸೀಲೋಮ್ ಅಂತಂದರೆ ಬಾಡಿ ಕ್ಯಾವಿಟಿ ಶುಡ್ ಬಿ ಲೈನ್ಡ್ ಬೈ ಮೀಸೋಡರ್ಮ್. ಓಕೆ, ಸೊ ಮೀಸೋಡರ್ಮಿಂದ ಬಾಡಿ ಕ್ಯಾವಿಟಿ ಕವರ್ ಆಗಿದ್ದರೆ ಅದನ್ನು ಸೀಲೋಮ್ ಅಂತ ನಾವು ಕರಿತೀವಿ. ಓಕೆ, ನೋಡಿ, ಇಲ್ಲಿ ಸೀಲೋಮ್ಗೆ ಇಲ್ಲಿ ತೋರಿಸಿದ್ದಾರೆ ಹೇಗಿರುತ್ತೆ ಅಂತೇಳಿ. ಸೊ ದಿಸ್ ಈಸ್ ಎಕ್ಟೋಡರ್ಮ್, ಎಂಡೋಡರ್ಮ್. ಮಧ್ಯದಲ್ಲಿ ಏನಿದೆ ನಿಮಗೆ, ಸೊ ಎರಡೂ ಕೂಡ ಇಲ್ಲಿಗೇನು ಕಾಣಿಸ್ತಾ ಇದೆಯಲ್ಲ, ಸೊ ಲೆಟ್ ಮಿ ಚೇಂಜ್ ದ ಕಲರ್. ಓಕೆ, ಸೊ ಇದು ಏನಿದೆಯಲ್ಲ, ಸೊ ದಿಸ್ ಈಸ್ ಮೀಸೋಡರ್ಮ್. ಓಕೆ, ಸೊ ಬಾಡಿ ಕ್ಯಾವಿಟಿ, ಸೊ ಇಲ್ಲೇನಿದೆಯಲ್ಲ, ಸೊ ದಿಸ್ ಈಸ್ ಬಾಡಿ ಕ್ಯಾವಿಟಿ. ಸೊ ಬಾಡಿ ಕ್ಯಾವಿಟಿ ಈಸ್ ಲೈನ್ಡ್ ಬೈ ಮೀಸೋಡರ್ಮ್, ಹೊರಗಡೆ ಒಳಗಡೆ ಮೀಸೋಡರ್ಮಿಂದ ಲೈನ್ ಆಗಿದೆ. ಓಕೆ, ಸೊ ಅದಕ್ಕೆ ಇದನ್ನು ನಾವು ಸೀಲೋಮ್ ಅಂತ ಕರಿತೀವಿ. ಓಕೆ, ಆದರೆ ಸೂಡೋ ಸೀಲೋಮ್ ಅಂತಂದರೆ ಏನಾಗುತ್ತೆ ನೋಡಿ, ಇಲ್ಲಿ ಎಕ್ಟೋಡರ್ಮು, ಎಂಡೋಡರ್ಮ್. ಆದರೆ ಈ ಮೀಸೋಡರ್ಮ್ ಏನಿದೆಯಲ್ಲ, ಇದು ಕವರ್ ಆಗಿಲ್ಲ, ಇಟ್ಸ್ ಜಸ್ಟ್ ಪ್ರೆಸೆಂಟ್ ಇನ್ ಅ ಪೌಚಸ್. ಅಂದರೆ ಇಟ್ ಈಸ್ ಪ್ರೆಸೆಂಟ್ ಲೈಕ್ ಪೌಚಸ್. ಓಕೆ, ಸೊ ನೋಡಿ, ಈ ತರಹ ಪೌಚ್ ತರಹ ಅಂತಂದರೆ ಬ್ಯಾಗ್ ತರಹ, ಚಿಕ್ಕ ಬ್ಯಾಗ್ ತರಹ ಇದೆ. ಓಕೆ, ಸೊ ಇದನ್ನು ಸೂಡೋಸೀಲೋಮ್ ಅಂತ ಕರೀತಾರೆ. ಓಕೆ, ಸೊ ಅದೆಲ್ಲ ನಾನಿಲ್ಲಿ ಕೊಟ್ಟಿದ್ದೀನಿ. ಮೀಸೋಡರ್ಮ್ ಇಸ್ ಪ್ರೆಸೆಂಟ್ ಆ್ಯಸ್ ಸ್ಕ್ಯಾಟರ್ಡ್ ಅಂತಂದರೆ ಅಲ್ಲಲ್ಲಿ ಹಂಚಿ ಹೋಗಿದೆ. ಓಕೆ, ಬಿಟ್ವೀನ್ ಎಕ್ಟೋಡರ್ಮ್ ಆ್ಯಂಡ್ ಎಂಡೋಡರ್ಮ್
ಎಂಡೋಡರ್ಮ್. ಓಕೆ, ಇದನ್ನು ಸೂಡೋಸೀಲೋಮೇಟ್ ಅಂತ ಕರಿತೀವಿ. ಓಕೆ, ಅರ್ಥ ಆಯ್ತಲ್ವಾ? ನಾವು ಲೆವೆಲ್ ಆಫ್ ಆರ್ಗನೈಸೇಷನ್ ಈಸ್ ಆರ್ಗನ್ ಸಿಸ್ಟಮ್ ಲೆವೆಲ್ ಆಫ್ ಆರ್ಗನೈಸೇಷನ್. ಅಂದರೆ ಇಲ್ಲಿ ಒಂದು ಆರ್ಗನ್ ಸಿಸ್ಟಮ್ ಫಾರ್ಮ್ ಆಗಿಬಿಟ್ಟಿರುತ್ತೆ. ಲೈಕ್ ಇದರಲ್ಲಿ ನಿಮಗೆ ಡೈಜೆಸ್ಟಿವ್ ಸಿಸ್ಟಮ್ ಇದೆ, ಓಕೆ, ಆ್ಯಂಡ್ ನರ್ವಸ್ ಸಿಸ್ಟಮ್ ಇದೆ. ಓಕೆ, ಸೊ ಆಗಲೇ ಆರ್ಗನ್ ಸಿಸ್ಟಮ್ ಲೆವೆಲ್ಲಿಗೆ, ಓಕೆ, ಅಂಗವ್ಯೂಹ ಅಂತ ಏನು ನೀವು ಕಲಿತೀರಲ್ಲ, ಸೊ ಅಂಗವ್ಯೂಹದ ಲೆವೆಲ್ಲಿನ ಆರ್ಗನೈಸೇಷನ್ ಈ ಒಂದು ಜೀವಿಯ ದೇಹದಲ್ಲಿ ಕಂಡುಬರುತ್ತೆ. ಓಕೆ, ಸೊ ಏನಿದೆ ಅಂತ ನೋಡೋದಾದರೆ ನೋಡಿ, ಡೈಜೆಸ್ಟಿವ್ ಸಿಸ್ಟಮ್ ಪ್ರೆಸೆಂಟ್ ಇದೆ. ಹೇಗೆ? ದ ಎಲಿಮೆಂಟರಿ ಕೆನಾಲ್ ಈಸ್ ಕಂಪ್ಲೀಟ್ ವಿತ್ ವೆಲ್ ಡೆವಲಪ್ಡ್ ಮಸ್ಕ್ಯುಲಾರ್ ಫ್ಯಾರಿಂಗ್ಸ್. ಓಕೆ, ಇದರಲ್ಲಿ ಮಸ್ಕ್ಯುಲಾರ್ ಫ್ಯಾರಿಂಗ್ಸ್ ಈಸ್ ಪ್ರೆಸೆಂಟ್. ಎಲಿಮೆಂಟರಿ ಕೆನಾಲ್ ಅಂತಂದರೆ ಮೌತಿಂದ ಹಿಡಿದು ಏನಸ್ವರೆಗೂ ಇಟ್ ಈಸ್ ಕಂಪ್ಲೀಟ್. ಓಕೆ, ಸೊ ಇದನ್ನು ಎಲಿಮೆಂಟರಿ ಕೆನಾಲ್ ಅಂತ ಕರಿತೀವಿ. ಮೌತಿಂದ ಏನಸ್ವರೆಗೂ ಇಟ್ ಈಸ್ ಕಂಪ್ಲೀಟ್. ಓಕೆ, ಇದನ್ನು ಕಂಪ್ಲೀಟ್ ಡೈಜೆಸ್ಟಿವ್ ಸಿಸ್ಟಮ್ ಅಂತ ಕರಿತೀವಿ. ಓಕೆ, ಇನ್ಕಂಪ್ಲೀಟ್ ಅಂದರೆ ಮೌತಿಂದ ಏನಸ್ ಇರೋದಿಲ್ಲ, ಓನ್ಲಿ ಒನ್ ಓಪನಿಂಗ್ ಮಾತ್ರ ಇರುತ್ತೆ. ಓಕೆ, ಇಲ್ಲಿ ಮೌತ್ ಆ್ಯಂಡ್ ಏನಸ್ ಎರಡು ಓಪನಿಂಗ್ ಇದೆ. ಸೊ ಎಲಿಮೆಂಟರಿ ಕೆನಾಲ್ ಏನಿದೆ ಅದು ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್, ಸ್ಪೆಷಲ್ ಫೀಚರ್ಸ್ ಏನೇನೆಲ್ಲ ಇರುತ್ತೆ ಈ ಒಂದು ಫೈಲಮಲ್ಲಿ ಅಂತ ನೋಡೋದಾದರೆ, ಸೊ ನಿಮಗೆ ಈ ಒಂದು ನೀಟಲ್ಲಾಗಿರಲಿ, ರೈಟ್, CET-ನಲ್ಲಾಗಿರಲಿ ಅಥವಾ MCQಗಳಲ್ಲಿ, ಓಕೆ, ಸೊ ಈ ಕ್ವೆಶನ್ ಬರುತ್ತೆ. ಯಾವುದು ಅಂದರೆ ಸೆಕ್ಷುವಲ್ ಡೈಮಾರ್ಫಿಸಮ್ ಕ್ವೆಶನ್. ಏನು ಸೆಕ್ಷುವಲ್ ಡೈಮಾರ್ಫಿಸಮ್ ಅಂತಂದರೆ ನೋಡಿ, ಡೈ ಅಂತಂದರೆ ಟು, ಮಾರ್ಫಾಲಜಿ ಅಂತಂದರೆ ಹೊರಗಡೆ ಕಾಣಿಸುವಂಥ ಫೀಚರ್ಸ್. ಓಕೆ, ನಿಮ್ಮ ಕಣ್ಣಿಗೆ ಕಾಣಿಸುವಂಥದ್ದು ಎರಡು ರೀತಿ ಕಾಣಿಸುತ್ತೆ. ಯಾವುದು ಎರಡು ರೀತಿ ಕಾಣಿಸುತ್ತೆ? ದ ಬೋತ್ ಸೆಕ್ಸಸ್, ಮೇಲ್ ಆ್ಯಂಡ್ ಫೀಮೇಲ್. ಮೇಲ್ ಮತ್ತು ಫೀಮೇಲ್ ರೌಂಡ್ ವರ್ಮ್ಸ್ ಏನಿದಾವಲ್ಲ, ಇವು ಎರಡು ನೋಡೋದಕ್ಕೆ ಬೇರೆ ಬೇರೆ ತರಹ ಇರುತ್ತೆ. ಮೇಲ್ ಆ್ಯಂಡ್ ಫೀಮೇಲ್ಸ್ ಆರ್ ಡಿಸ್ಟಿಂಕ್ಟ್, ಅಂದರೆ ಬೇರೆ ಬೇರೆ. ಹೇಗೆ ಬೇರೆ ಬೇರೆ ಅಂದರೆ, ಫೀಮೇಲ್ಸ್ ಆರ್ ಲಾಂಗರ್ ದ್ಯಾನ್ ಮೇಲ್ಸ್. ಅಂದರೆ ನೋಡಿ, ಇದು ಫೀಮೇಲ್. ಓಕೆ, ಸೊ ಫೀಮೇಲು ಮೇಲ್ಗಿಂತ ಜಾಸ್ತಿ ಉದ್ದ ಇರುತ್ತೆ. ಓಕೆ, ಆಮೇಲೆ ಮೇಲ್ಸಲ್ಲಿ ನೋಡಿ ಈ ರೀತಿಯಾಗಿ ಏನಾಗಿರುತ್ತೆ, ಕರ್ವ್ ಆಗಿರುತ್ತೆ. ಬಾಲ ಏನಾಗಿರುತ್ತೆ, ಕರ್ವ್ಡ್ ಆಗಿರುತ್ತೆ. ಓಕೆ, ಸೊ ಇದನ್ನು ಸೆಕ್ಷುವಲ್ ಡೈಮಾರ್ಫಿಸಮ್ ಅಂತ ಕರೀತಾರೆ. ಈವನ್ ಇಟ್ ಕ್ಯಾನ್ ಬಿ ಆಸ್ಕ್ಡ್ ಫಾರ್ 2 marks ಆಲ್ಸೋ. ಓಕೆ, ಸೊ ಅಥವಾ 1 ಮಾರ್ಕಲ್ಲಿ 2 ಮಾರ್ಕಲ್ಲಿ ನೋಡ್ಕೊಳ್ಳಿ. ಸೆಕ್ಷುವಲ್ ಡೈಮಾರ್ಫಿಸಮ್ ಅಂದರೆ ಮೇಲ್ ಮತ್ತು ಫೀಮೇಲ್ ಎರಡು ಬೇರೆ ಬೇರೆ ಇರುತ್ತೆ. ಹೇಗೆ ಅಂದರೆ ಫೀಮೇಲ್ಸು ಮೇಲ್ಗಿಂತ ದೊಡ್ಡದಾಗಿದೆ. ಓಕೆ, ಇನ್ನು ರಿಪ್ರೊಡಕ್ಷನ್ ಹೇಗಾಗುತ್ತೆ ಇದರಲ್ಲಿ? ಆಬ್ವಿಯಸ್ಲಿ ಸೆಕ್ಸಸ್ ಸಪರೇಟ್ ಇದೆ. ನೋಡಿದ್ರಿ ನೀವು, ಫೀಮೇಲೇ ಬೇರೆ ತರಹ ಇದೆ, ಮೇಲೇ ಬೇರೆ ತರಹ ಇದೆ. ಸೊ ಸೆಕ್ಸಸ್ ಸಪರೇಟ್. ಓಕೆ, ನಾವು ಫರ್ಟಿಲೈಸೇಷನ್ ಹೇಗಾಗುತ್ತೆ ಅಂದರೆ ಇಂಟರ್ನಲ್. ಓಕೆ, ಇನ್ಸೈಡ್ ದ ಫೀಮೇಲ್ ಬಾಡಿ. ಓಕೆ, ಇಂಟರ್ನಲ್ ಬಾಡಿ ಒಳಗಡೆ ಫರ್ಟಿಲೈಸೇಷನ್ ಆಗುತ್ತೆ. ಡೆವಲಪ್ಮೆಂಟ್ ಹೇಗಾಗುತ್ತೆ ಅಂತಂದರೆ ಡೈರೆಕ್ಟ್ ಆದರೂ ಇರ್ಬೋದು, ಇಂಡೈರೆಕ್ಟ್ ಆದರೂ ಇರ್ಬೋದು. ಡೈರೆಕ್ಟ್ ಅಂತಂದರೆ ಡೈರೆಕ್ಟಾಗಿ ಹೊರಗೆ ಮೊಟ್ಟೆ ಏನಾದರೂ ಇಡ್ಬೋದು, ಅಥವಾ ಡೈರೆಕ್ಟ್ ಮರಿನಾದರೂ ಹಾಕ್ಬೋದು ಅದು, ಹೌದಾ? ಸೊ ಅದರಿಂದ ಸೇಮ್ ಅಡಲ್ಟನ್ನೇ ಹೋಲೋ ತರಹ ಜೀವಿ ಹೊರಗಡೆ ಬಂದರೆ ಅದು ಡೈರೆಕ್ಟ್. ಇಂಡೈರೆಕ್ಟ್ ಅಂತಂದರೆ ಲಾರ್ವಲ್ ಸ್ಟೇಜ್ಗಳು ಬರುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ಸೊಳ್ಳೆನೇ ತೊಗೊಳ್ಳಿ ನೀವು, ಹೌದಾ? ಸೊ ಸೊಳ್ಳೆ ಏನು ಮೊಟ್ಟೆ ಇಡುತ್ತಲ್ವಾ, ಸೊ ಆ ಮೊಟ್ಟೆಯಿಂದ ಡೈರೆಕ್ಟಾಗಿ ಸೊಳ್ಳೆ ಹೊರಗಡೆ ಬರೋದಿಲ್ಲ. ಓಕೆ, ಏನು ಹೊರಗಡೆ ಬರುತ್ತೆ? ಹುಳು ಹೊರಗಡೆ ಬರುತ್ತೆ. ಅಂದರೆ ಲಾರ್ವಾ ಥರ ಹುಳು ಹೊರಗಡೆ ಬರುತ್ತೆ, ಆಮೇಲೆ ಅದು ಸೊಳ್ಳೆ ಆಗುತ್ತೆ. ಓಕೆ, ಸೊ ಮೊಟ್ಟೆಯಿಂದ ಡೈರೆಕ್ಟ್ ಹುಳು ಆಗದೆ ಲಾರ್ವಾ ಆಗುತ್ತಲ್ವಾ, ಸೊ ಅದನ್ನು ಇಂಡೈರೆಕ್ಟ್ ಅಂತ ಕರೀತಾರೆ. ಓಕೆ, ನೆಕ್ಸ್ಟ್ ಎಕ್ಸಾಂಪಲ್ಸ್ ನೋಡೋದಾದರೆ, ಸೊ ನಾನು ಆಗಲೇ ಹೇಳ್ದಂಗೆ ಇವುಗಳು ಪ್ಯಾರಾಸೈಟ್ಸ್ ಜಾಸ್ತಿ, ಅಂದರೆ ಡಿಸೀಸನ್ನು ಉಂಟು ಮಾಡುವಂಥ, ರೋಗ ಬರೆಸುವಂಥ ಪ್ಯಾರಾಸೈಟ್ಸ್ ಇದರಲ್ಲಿ ಜಾಸ್ತಿ. ಯಾವುದಿದೆ ನೋಡಿ, ಆಸ್ಕ್ಯಾರಿಸ್ ಅನ್ನುವಂಥದ್ದಿದೆ. ಸೊ ದೀಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಎಕ್ಸಾಂಪಲ್ಸು ತುಂಬ ಇಂಪಾರ್ಟೆಂಟ್. ನಿಮಗೆ ನೀಟಲ್ಲಾಗಿರ್ಬೋದು, MCQನಲ್ಲಾಗಿರ್ಬೋದು, ಈವನ್ ಹಾಟ್ಸ್ ಕ್ವೆಶನ್ನಲ್ಲಿ ಬರೋ ಚಾನ್ಸಸ್ ಇರುತ್ತೆ. ಸೊ ಎಕ್ಸಾಂಪಲ್ಸ್ ನೋಡ್ಕೊಂಡು ಹೋಗಿ. ಆಸ್ಕ್ಯಾರಿಸ್, ಇದನ್ನು ರೌಂಡ್ ವರ್ಮ್ ಅಂತ ಕರೀತಾರೆ. ಇದು ಆಸ್ಕ್ಯಾರಿಯಾಸಿಸ್ ಅನ್ನುವಂಥ ರೋಗನ ಬರೆಸುತ್ತೆ. ಅಂದರೆ ಅದು ಇಂಟೆಸ್ಟೈನಲ್ಲಿ ಏನು ಮಾಡುತ್ತೆ ಇರುತ್ತೆ, ಅಲ್ಲಿ ನಿಮಗೆ ರೋಗನ ಬರೆಸುತ್ತೆ. ಓಕೆ, ನೆಕ್ಸ್ಟ್ ಇನ್ನೊಂದು ಫಿಲೇರಿಯಲ್ ವರ್ಮ್, ಆನೆಕಾಲ್ ರೋಗ ಉಂಟು ಮಾಡುವಂಥದ್ದು ಫಿಲೇರಿಯಲ್ ವರ್ಮ್ ಅಂತ ಕರೀತಾರೆ. ಅಥವಾ ವಿಚರೇರಿಯಾ ಬ್ಯಾಂಕ್ರಾಫ್ಟಿ, ಇಟ್ಸ್ ಸೈಂಟಿಫಿಕ್ ನೇಮ್ ಬಂದು ವಿಚರೇರಿಯಾ ಬ್ಯಾಂಕ್ರಾಫ್ಟಿ. ಕಾಮನ್ ನೇಮ್ ಈಸ್ ಫಿಲೇರಿಯಲ್ ವರ್ಮ್. ಇದು ಎಲಿಫೆಂಟಿಯಾಸಿಸ್ ಅಂದರೆ ಆನೆಕಾಲು ರೋಗನ ಉಂಟು ಮಾಡುತ್ತೆ. ಓಕೆ, ನೆಕ್ಸ್ಟ್ ಆನ್ಸೈಕ್ಲೋಸ್ಟೋಮಾ, ಇದನ್ನು ಹುಕ್ ವರ್ಮ್ ಅಂತ ಕರೀತಾರೆ. ಯಾಕಂದರೆ ಇದನ್ನು ನೋಡಿರ್ಬೋದು ನೀವು, ಇಲ್ಲಿ ನೋಡಿ ಹುಕ್ಸ್ ತರಹ ಪ್ರೆಸೆಂಟ್ ಇದೆ ಅಲ್ವಾ, ಹುಕ್ಸ್. ಸೊ ಅದಕ್ಕೆ ಇದನ್ನು ಹುಕ್ ವರ್ಮ್ ಅಂತ ಕರೀತಾರೆ. ಓಕೆ, ಸೊ ಇದು ಕೂಡ ನಿಮಗೆ ಇಂಟೆಸ್ಟೈನಲ್ಲಿ
ಕೂತ್ಕೊಂಡು ಸೇರಿಕೊಂಡು ರೋಗನ ಬರೆಸುತ್ತೆ. ಓಕೆ, ಸೊ ಇದಿಷ್ಟು ಏನಾಗಿತ್ತು ಅಂತಂದರೆ ಆಸ್ಕೆಲ್ಮಿಂಥಸ್ ಫೈಲಮ್ ಬಗ್ಗೆ ಆಗಿತ್ತು. ನೆಕ್ಸ್ಟ್ ನಾನು ನಿಮಗೆ ಅನೆಲಿಡಾ ಫೈಲಮ್ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಖಂಡಿತ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಆ್ಯಂಡ್ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಅನ್ನಿಸ್ತು ನಿಮಗೆ ಬಹಳ ದಿನದ ನಂತರ ಈ ವಿಡಿಯೋನ ನೋಡಿ ಅಂತ ಹೇಳಿ. ಹೋಪ್ ಇಟ್ ಹೆಲ್ಪ್ಸ್ ಯು ಮೈ ಡಿಯರ್ ಚಿಲ್ಡ್ರನ್. ಹ್ಯಾಪಿ ಲರ್ನಿಂಗ್.